ಶಾಮನೂರು ಫ್ಯಾಮಿಲಿಗೆ ಕಾದಿದ್ಯಾ ಬಿಗ್ ಶಾಕ್. ಸೋತು ಬಿಜೆಪಿ ಅಭ್ಯರ್ಥಿ ಈಗ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಅಲ್ಪಸಂಖ್ಯಾತರ ವೋಟಿನ ಅಂತರದ ನಡುವೆಯೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರು ಗೆದ್ದು ಬೀಗಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸಿದ್ದಂತಹ ದಾವಣಗೆರೆ ಕ್ಷೇತ್ರ ಮತ್ತೆ ಕಾಂಗ್ರೆಸ್ ಪಾಲಾಗಿದೆ. ಆದ್ರೆ ಕಡಿಮೆ ಅಂತರದಲ್ಲೇ ಸೋತಂತಹ ಬಿಜೆಪಿ ಪರಾಜಿತ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ್ ಕರಿದಾಸಪ್ಪ ಅವರು ಇದೀಗ ಚುನಾವಣಾ ಅಕ್ರಮ ನಡೆದಿದೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಾನೂನು ಹೋರಾಟದಿಂದ ಶಾಮನೂರು ಫ್ಯಾಮಿಲಿ ಈಗ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಸೋತ ಅಭ್ಯರ್ಥಿಯಿಂದ ಅಕ್ರಮ ಆರೋಪ ಕೇಳಿಬರ್ತಾ ಇದೆ. ದಾವಣಗೆರೆಯಲ್ಲಿ ಮಾತನಾಡಿದಂತಹ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ನೇರ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಚೇರಿಯ ಕೀಲಿ ಕೈ ಕಳೆದು ಹೋಗಿದ್ದು ಹೇಗೆ? ದಾವಣಗೆರೆಯಲ್ಲಿ ಅಧಿಕಾರಿಗಳ ಲೋಪದೋಷ ಕಂಡು ಬಂದಿದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಅಧಿಕಾರಿಗಳ ಸಹಕಾರ ಆರೋಪ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಅಧಿಕಾರಿಗಳ ಸಹಕಾರ ತುಂಬಾ ಹೆಚ್ಚಾಗಿದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ಈ ಕುರಿತು ನಾನು ಕಾನೂನು ಹೋರಾಟವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಚುನಾವಣಾ ಆಯೋಗಕ್ಕೂ ದೂರನ್ನ ಸಲ್ಲಿಸುತ್ತೇವೆ. ಚುನಾವಣಾ ಅಧಿಕಾರಿ ವಜಾ ಮಾಡುವಂತೆ ಬಿಜೆಪಿ ಪರಾಜಿತ ಅಭ್ಯರ್ಥಿ ಒತ್ತಾಯ ಮಾಡಿದ್ದಾರೆ. ದೈವ ಬಲ ಇಲ್ಲದ ಕಾರಣ ಸೋತೆವು ಎನ್ನುವಂತಹ ಮಾತನಾಡ್ತಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರಿಗೆ ಧನ್ಯವಾದವನ್ನ ತಿಳಿಸಿದಂತಹ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಈ ಬಾರಿ ದಕ್ಷಿಣ ಕ್ಷೇತ್ರ ಗೆಲ್ಲಬೇಕು ಅಂತ ಹೇಳಿ ಕೆಲಸವನ್ನ ಮಾಡಿದ್ವಿ. ರಾಜ್ಯದ ಎಲ್ಲಾ ನಾಯಕರು ಕೂಡ ಮುಖಂಡರುಗಳು ಭಾಗವಹಿಸಿ ಪ್ರಚಾರವನ್ನ ಮಾಡಿದ್ರು. ಆದ್ರೆ ದೈವ ಬಲ ಇಲ್ಲದ ಕಾರಣ ಸೋತಿದ್ದೇವೆ ಅಂತ ಹೇಳಿದ್ರು. ಈ ಬಾರಿ ಕಾಂಗ್ರೆಸ್ ಕೈ ಕೊಟ್ಟಂತಹ ಮುಸ್ಲಿಂ ಮತದಾರರು ಹೌದು. ಕಳೆದ ಬಾರಿ 27,000 ಮತಗಳ ಅಂತರದಿಂದ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರು ಜಯವನ್ನ ಗಳಿಸಿದ್ರು. ಆದ್ರೆ ಈ ಬಾರಿ ಆರಂಭದಿಂದಲೂ ಕೂಡ ಸರ್ಕಸ್ ಮಾಡಿ ಕೇವಲ 5,708 ಮತಗಳಿಂದ ಸಮರ್ಥ ಶಾಮನೂರು ಅವರು ಗೆಲುವನ್ನ ಸಾಧಿಸಿದ್ದಾರೆ. ಆರಂಭದಲ್ಲಿಯೇ ಕಾಂಗ್ರೆಸ್ಗೆ 9 ಸುತ್ತಿನವರೆಗೆ ಬಿಜೆಪಿ ಫೈಟ್ ಅನ್ನ ಕೊಟ್ಟಿದೆ. ಕಾಂಗ್ರೆಸ್ನ ಮತ ಕಡಿಮೆ ಆಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ನೋಡುವುದಾದ್ರೆ, ಮುಸ್ಲಿಮರಿಗೆ ಟಿಕೆಟ್ ನೀಡದ ಹಿನ್ನೆಲೆಯಲ್ಲಿ ಮತಗಳು ಕಡಿಮೆ ಬಂದಿದ್ದಾವೆ. ಸ್ಥಳೀಯ ಮುಸ್ಲಿಂ ಧರ್ಮಗುರುಗಳ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಕ್ಕೆ ವಿಫಲವಾಗಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಪ್ರಚಾರಕ್ಕೆ ಬಾರದೇ ಇರೋದು ಕೂಡ ಇದರಲ್ಲಿ ಮೈನಸ್ ಆಗಿದೆ. ಮುಸ್ಲಿಂ ಪ್ರಾಬಲ್ಯ ವಾರ್ಡ್ನಲ್ಲಿ ಎಸ್ಡಿಪಿಐಗೆ ಹೆಚ್ಚು ಮತಗಳು ಬಂದಿದ್ದಾವೆ. ಕಾಂಗ್ರೆಸ್ ಮತಗಳನ್ನೇ ಟಾರ್ಗೆಟ್ ಮಾಡಿದಂತಹ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಅವರು 18,975 ಮತ ಪಡೆದಂತಹ ಎಸ್ಡಿಪಿಐ ಅಭ್ಯರ್ಥಿ. ದಾವಣಗೆರೆ ದಕ್ಷಿಣ ಕ್ಷೇತ್ರಗಳಲ್ಲಿ ಒಟ್ಟು 3,31,072 ಮತದಾರರಿದ್ರೆ ಈ ಪೈಕಿ 1,58,404 ಮತ ಚುನಾವಣೆಯಾಗಿದೆ. ಕಳೆದ ಬಾರಿಯಿಂದಲೂ ಕೂಡ ಶೇಕಡಾವಾರು 10ಕ್ಕೂ ಹೆಚ್ಚು ಕಡಿಮೆ ಮತಗಳು ಪಡೆದಿದ್ದಾರೆ ಕಾಂಗ್ರೆಸ್. ಎಸ್ ವೀಕ್ಷಕರೇ, ಇದೇ ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಉದಯ ನಿಮ್ಮದು ವೇಗ.